ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ ವೀಕ್ಷಕರೇ, ಪ್ರಗತಿಪರ ರೈತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ ಹಿರೇಮಠ್. ಮಳೆ ಬೇಡ, ಅಧಿಕ ನೀರು ಬೇಡ, ಸುಲಭವಾಗಿ ತಯಾರಾಗುತ್ತೆ ಈ ಮೇವು. ಬರದ ಟೆನ್ಷನ್ ಬೇಡ, ಬ್ಯಾಂಕ್ ಸಾಲನೂ ಬೇಡ, ಆದರೂ ಹೈನುಗಾರಿಕೆ ಸೂಪರ್. ಇದು ಬರಿಗೈಯಲ್ಲಿ ಹೈನುಗಾರಿಕೆ ಆರಂಭಿಸಿ ಕ್ಷೀರಕಾಂತಿ ಮಾಡಿರೋ ರೈತನೋರ್ವನ ಕತೆ. ಇದೇ ಇವತ್ತಿನ ವಿಶೇಷ ಪ್ರಗತಿಪರ ರೈತ. ಹೌದು, ಯಾರಪ್ಪ ರೈತ ಅಂತೀರಾ? ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ದೊಗ್ಗಳ್ಳಿಯ ಶಿರಡಿ ಸಿರಿ ಡೈರಿಯ ಮಾರುತೇಶ್ ಅವರು. ಅವರ ಮಾದರಿ ಹೈನುಗಾರಿಕೆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾವಣಗೆರೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದು, ದಾವಣಗೆರೆ ಹರಿಹರ ಮಾರ್ಗವಾಗಿ ಹೊರಟು ಬಾತಿಯ ಸಮೀಪವಿರುವ ದೊಗ್ಗಳ್ಳಿಗೆ ತಲುಪಿದಾಗ ಸಿಗುವುದೇ ಶಿರಡಿ ಸಿರಿ ಡೈರಿ. ದೊಗ್ಗಳ್ಳಿಯ ಶಿರಡಿ ಸಿರಿ ಡೈರಿಗೆ ಹೋಗುವ ಮುನ್ನವೇ ಎಲ್ಲರಿಗೂ ಸಾಯಿಬಾಬಾ ಭಕ್ತ ದೊಗ್ಗಳ್ಳಿ ಮಾರುತೇಶ್ ನಿರ್ಮಿಸಿರುವ ಸಾಯಿಬಾಬಾ ಮಂದಿರದ ದರ್ಶನವಾಗುತ್ತದೆ. ಡೈರಿಯ ಒಳಗೆ ಪ್ರವೇಶದ ದಾರಿ ಮಾರುತೇಶ್ ಅವರ ಭಕ್ತಿಯ ಪ್ರತಿರೂಪದ ಸಂಕೇತವೇ ಸರಿ. ವಿವಿಧ ತಳಿಗಳ ಹಸುಗಳನ್ನು ಸಾಕಿರುವ ಇವರು ಪ್ರತಿನಿತ್ಯ ತಮ್ಮ ಜಮೀನಿನಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಕೊಠಡಿಯ ನಿರ್ಮಾಣದಲ್ಲಿ ರಾಸುಗಳ ಸಾಕಾಣಿಕೆ ಇತರರಿಗೆ ಮಾದರಿಯಾಗಿದೆ. ಅನೇಕ ಜನರು ಪ್ರತಿನಿತ್ಯ ಶಿರಡಿ ಸಿರಿ ಡೈರಿಗೆ ಭೇಟಿ ನೀಡಿ ಮಾರುತೇಶ್ ಅವರ ಉದ್ಯಮದ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ. ಹೈನುಗಾರಿಕೆ ಭೂಮಿ ನಂಬಿ ಬೆಳೆ ಬೆಳೆಯುವ ರೈತರಿಗೆ ಭೂತಾಯಿ ಕೈ ಹಿಡಿಯದೆ ಹೋದಾಗ ಸಾವಿರಾರು ರೈತರ ಕೈ ಹಿಡಿದ ಕಸುಬು. ನಾಗರೀಕರಣ ಹೆಚ್ಚಾಗ್ತಿದ್ದಂತೆ ಮನೆಯಲ್ಲಿ ಹಸು ಕಟ್ಟೋದು ನಿಂತು ಹೋಯಿತು. ಆದ್ರೆ ಹಾಲು ಬಳಸದೆ ಇರೋಕೆ ಆಗುತ್ತಾ? ಹೀಗಾಗಿ ಹೈನುಗಾರಿಕೆ ಕೂಡ ಬಹಳ ಜೋರಾಗಿಯೇ ನಡೆಯುತ್ತಿದೆ. ಅಲ್ಲದೆ ಬರದಿಂದ ಕಂಗೆಟ್ಟಿದ್ದ ರೈತನಿಗೆ ಕಾಸು ಬರುವ ಕಸುಬಾಗಿದೆ. ಆದ್ರೆ ಬರುತ್ತಾ ಹೈನುಗಾರಿಕೆ ನಷ್ಟದತ್ತ ಮುಖ ಮಾಡಿದೆ. ಏಕೆಂದ್ರೆ ಇಂದಿನಷ್ಟು ಸರಳವಾಗಿ ಸುಸೂತ್ರವಾಗಿ ಹೈನುಗಾರಿಕೆ ನಡೆಸೋಕೆ ಸಾಧ್ಯವಾಗ್ತಿಲ್ಲ. ಏಕೆಂದ್ರೆ ಬರದ ಬಿಸಿ ಹೈನುಗಾರಿಕೆಯ ಮೇಲೂ ಬಿದ್ದಿದೆ. ಪರಿಣಾಮ ಹಸುಗಳಿಗೆ ಹೊಟ್ಟೆ ತುಂಬಿಸುವಷ್ಟು ಮೇವು ಹೊಂದಿಸುವುದು ಕಷ್ಟ ಸಾಧ್ಯವಾಗಿದೆ. ಒಂದೆಡೆ ಗೋವುಗಳ ಹತ್ಯೆಯನ್ನು ನಿಷೇಧ ಮಾಡ್ತಿರೋ ಸರ್ಕಾರ ಹಸುಗಳಿಗೆ ಸೂಕ್ತ ಪ್ರಮಾಣದಲ್ಲಿ ಮೇವನ್ನು ಒದಗಿಸುವ ಕೆಲಸದಲ್ಲಿ ಎಡವಿದಂತಿದೆ. ಕಾರಣ ಬರದ ಹೊಡೆತಕ್ಕೆ ಸಿಲುಕಿ ಗೋವುಗಳು ನಲುಗಿ ಹೋಗಿವೆ. ಸರ್ಕಾರವೇನೋ ಮೇವು ಬ್ಯಾಂಕ್ ಸ್ಥಾಪಿಸಿದೆ. ಆದ್ರೂ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಾದಂತಾಗಿದೆ ಅವ್ಯವಸ್ಥೆ. ಸಮಸ್ಯೆ ಹೀಗಿರುವಾಗ ಹೈನುಗಾರಿಕೆ ಸುಸೂತ್ರವಾಗಿ ನಡೆಯೋಕೆ ಇನ್ ಹೇಗೆ ಸಾಧ್ಯ ಹೇಳಿ? ಆದ್ರೆ ಇಲ್ಲೋರ್ವ ವ್ಯಕ್ತಿ ಇದ್ದಾರೆ. ಅವರು ಎಲ್ಲರಂತಲ್ಲ, ಎಲ್ಲದಕ್ಕೂ ಮಳೆಯನ್ನೇ ದೂಷಿಸುತ್ತಾ ಮೂಲೆಗೆ ಕೂರುವವರಲ್ಲ. ತೀವ್ರ ಬರದಿಂದ
ಹೈನೋದ್ಯಮವು ಅವಸಾನದ ಅಂಚಿಗೆ ಹೋಗಿಬಿಡುತ್ತಾ ಅನ್ನೋ ಆತಂಕ ಎದುರಾಗ್ತಿರೋ ಸಂದರ್ಭದಲ್ಲಿ ಮೈಕೊಡವಿ ವಿನೂತನ ಆವಿಷ್ಕಾರದೊಂದಿಗೆ ಹೊಸ ಚೈತನ್ಯ ಮೂಡಿಸುತ್ತಿದ್ದಾರೆ ಈ ವ್ಯಕ್ತಿ. ಅವರು ಮತ್ತೆ ಇನ್ನಾರೂ ಅಲ್ಲ, ದೊಗ್ಗಳ್ಳಿಯ ಶಿರಡಿ ಸಿರಿ ಡೈರಿಯ ಮಾರುತೇಶ್. ಎಸ್, ಮಾರುತೇಶ್ ನೋಡೋದಕ್ಕೆ ಸಖತ್ ಸಿಂಪಲ್ ಆಗಿ ಕಂಡ್ರು ಇವರು ಹೇಳಿಕೊಡ್ತಿರೋದು ಹೈನೋದ್ಯಮದ ಪಾಠ. ಇವರು ತಿಳಿದುಕೊಂಡಿರೋ ವಿಷಯಗಳು ಹಾಗೂ ಪ್ರಯೋಗಾತ್ಮಕ ಚಿಂತನೆಗಳು ಅದ್ಭುತ. ಮುಂದಿನ ಭಾಗದಲ್ಲಿ ಹೈಡ್ರೋಫೋನಿಕ್ ತಂತ್ರಜ್ಞಾನದಿಂದ ಹಸುಗಳಿಗೆ ಯಾವ ರೀತಿ ಮೇವನ್ನು ಒದಗಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. श्री महाभारत कथा, श्री महाभारत कथा, महाभारत कथा, महाभारत कथा। ಮಹಾಭಾರತ ಪ್ರಖರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರ ವಿಶೇಷ ಪ್ರಸ್ತುತಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 7 ಗಂಟೆಗೆ ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡದಲ್ಲಿ. ವಿರಾಮದ ನಂತರ ಪ್ರಗತಿಪರ ರೈತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಮಾರುತೇಶ್ ಅವರು ಮೇವಿನ ಬವಣೆಯನ್ನು ನೀಗಿಸಲು ಹೈಡ್ರೋಫೋನಿಕ್ ತಂತ್ರಜ್ಞಾನದಿಂದ ಹಸುಗಳಿಗೆ ಯಾವ ರೀತಿ ಮೇವನ್ನು ಒದಗಿಸುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಹೈಡ್ರೋಫೋನಿಕ್ ತಂತ್ರಜ್ಞಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಣ್ಣಿಲ್ಲದೆ, ಅಧಿಕ ನೀರಿಲ್ಲದೆ, ಕಡಿಮೆ ಅವಧಿಯಲ್ಲಿ ಉತ್ಕೃಷ್ಟ ಹಸಿರು ಮೇವು ಪಡೆಯಬಹುದಾಗಿದೆ. ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ಸಿಂಹ ಪಾಲು ಆಹಾರಕ್ಕಾಗಿ ಖರ್ಚಾಗುವುದು ಸರ್ವೇ ಸಾಮಾನ್ಯ.
ಮೆಕ್ಕೆಜೋಳವನ್ನು ನೀರಿನಲ್ಲಿ ಕೆಲ ದಿನಗಳ ಕಾಲ ಹಸಿ ಮಾಡಿ ನಂತರ ಅದರಿಂದ ಉತ್ಕೃಷ್ಟ ಹೈಡ್ರೋಫೋನಿಕ್ ಪಡೆಯಬಹುದು. ಇದನ್ನು ಇಂದು ಅನೇಕ ರೈತಾಪಿ ವರ್ಗದ ಕುಟುಂಬಗಳು ಮತ್ತು ಮಧ್ಯಮ ವರ್ಗದವರು ಅನುಸರಿಸುತ್ತಿದ್ದಾರೆ. ನಾವು ಒಂದು 24 ಅವರ್ಸ್ ನೆನೆ ಹಾಕ್ಯಂತವೆ ಇದನ್ನು. ಅದು ನೆನೆ ಹಾಕಿಬಿಟ್ಟು ಆಮೇಲೆ ನಾವು ಇದರಲ್ಲಿ ಗೋಣಿ ಚೀಲದಲ್ಲಿ ಅದನ್ನು ಕಾವು ಮಾಡ್ತೇವೆ. ಅದನ್ನು 2 ಡೇಸು ಮಾಡಿಬಿಟ್ಟು ತಿರ್ಗಾ ಬಿಡಿಸ್ಕೊಂತೇವೆ. ಕಾವು ಬಂದಿರೋದು ಇದನ್ನು ಇಂಡಿವಿಜುವಲಿ ಟ್ರೇಗಳಿಗೆ ಇದು 2 ಡೇಸ್ ಆಗಿರ್ಬೇಕು. ಇದು ಮೊಳಕೆ ಬಂದು ಇದಾಗಿರ್ಬೇಕು. ಮೊಳಕೆ ಇದಾದ ನಂತರ ಅದನ್ನು ಟ್ರೇ ಹೌದು. ಇದನ್ನು ಟ್ರೈನಲ್ಲಿ 2 ಡೇಸ್ ಆದಮೇಲೆ ಟ್ರೈನಲ್ಲಿ ಹಾಕಿಬಿಟ್ಟು ಇದನ್ನು ನಾವು 9 ದಿವಸ ಅದನ್ನು ಬೆಳಗ್ಗೆ ಬಿಡ್ತಾವೆ. ಈ ರೀತಿ ಫಸ್ಟ್ ಆಫ್ ಆಲ್ ಈ ರೀತಿ ಇದು ಗ್ರೀನ್ಸ್ ಇದಾಗ್ತದೆ. ಅದಾದ ನಂತರ ಆಮೇಲೆ ನೀರು ಏನು ಮಾಡಿದ್ನ ಅಲ್ಲಿ ಮೇಲೆ ಇದಕ್ಕೆ ಪೈಪ್ ಲೈನ್ಸ್ ಮಾಡಿದ್ದೇವೆ. ಸ್ಪ್ರಿಂಕ್ಲರ್ ಟೈಪ್ ಮಾಡಿದ್ದೇವೆ. ಅದು ತನ್ನಷ್ಟು ತಾನ 1 ಗಂಟೆಗೆ 25 ಸೆಕೆಂಡ್ ಆನ್. 1 ಗಂಟೆಗೆ ಹೋಗ್ಬಿಟ್ಟು 25 ಸೆಕೆಂಡ್ ಆನ್ ಆಗುತ್ತೆ. ಆಟೋಮೆಟಿಕ್ ಮೊಳಕೆ ಬರುತ್ತದೆ. ಮೊಳಕೆ ಇದು 3ನೇ ದಿವಸ, 4 ದಿವಸ, 6, 7, 8ನೇ ದಿವಸ ಎತ್ತು ಬಿಡ್ತದೆ. ಅದನ್ನು ಒಂದು ಕಡೆ ತೆಗೆದಿಟ್ರು ಮತ್ತು ತಿರ್ಗಾ ಹೊಸ್ದಾಗಿ ಇದು ಮಾಡ್ಕೊಂತವ್ರಿಗೆ. ಇದರಿಂದ ಹಾಲನ್ನು ಇಂಪ್ರೂವ್ ಆಗ್ತೈತಿ. ಆಮೇಲೆ ಅದರದ್ದು ವಿಟಮಿನ್ಸ್ಗಳು ಜಾಸ್ತಿ ಆಗಿ ಪ್ರೋಟೀನ್ ಇದಾಗಿ ಆಕಳು ಸಮೃದ್ಧಿಯಾಗಿ ನಾವು ಆರೋಗ್ಯವಾಗಿರ್ತವೆ. 8 ದಿವಸ ಆದ ನಂತರ ಇದನ್ನು ತೆಗಿಬೇಕು ನಾವು. 8ನೇ ದಿವಸಕ್ಕೆ ಈ ರೀತಿ ಬರುತ್ತೆ ಇದು. ನಾವು 1 kg ನೆನೆ ಹಾಕ್ತೇವೆ ಸರ್ ಈ ಟ್ರೈ ಒಳಗೆ. ಒಂದು ಟ್ರೈ ಹಾಕ್ತೀವಿ. ಅದು ನಮಗೆ 6 ರಿಂದ 7 kg ಜಾಸ್ತಿ ಬರುತ್ತೆ. 6 ರಿಂದ 7 kg ನೋಡಿ ಇದಾಗುತ್ತೆ. ಇದನ್ನೆಲ್ಲ ಪೀಸ್ ಮಾಡಿ ಇದು 6 ರಿಂದ 7 kg ಒಂದು ಹಸುಗೆ ಎಷ್ಟು? ಒಂದು ಹಸುಗೆ ಮಿನಿಮಮ್ ಅಂದ್ರೆ 10 kg ಕೊಡ್ತೇವೆ. ಒಂದು ಹೊತ್ತಿಗೆ 10 kg ಈ ಥರ ಮಾಡ್ಕೊಡ್ತೀವಿ. ಎಷ್ಟು ಕೊಡ್ತೀರಿ ಇದರಲ್ಲಿ? ಇದನ್ರ ಇವತ್ತು ನಾವು 50 kg ಬೀಜ ನೆನೆ ಹಾಕಿದ್ರೆ ಸ್ವಲ್ಪ ನಮಗೆ 350 ರಿಂದ 400 kg ತನಕ ಇದು ಸಿಗ್ತೈತೆ ರೀ. 400 kg ಒಂದು ಟೈಮಿಗೆ ಸಿಗ್ತೈತೆ ರೀ. ಒಂದು ದಿವ್ಸಕ್ಕೆ ಅಷ್ಟು ಕೊಡ್ತೇವೆ ರೀ ನಾವು. ಒಂದು 10 kg ಹಂಗೆ ಒಂದು ಹಸುಗೆ 10 kg ಈ ಥರ ಬಿಡಿಸಿ ಹಾಕ್ಕೊಡ್ತೀವಿ ನಾವು. 2 ಟೈಮ್ ಕೊಡ್ತೇವೆ ರೀ. ಒಂದು ಟೈಮಿಗೆ 10 kg ಕೊಡ್ತೀವಿ. 10 kg ಕೊಡ್ತೀವಿ. ಹಾಲು ಹಿಂಡವಕ್ಕೆ 10 kg ಕೊಡ್ತೇವೆ ರೀ. ಗಬ್ಬಕ್ಕೆ ಜಾಸ್ತಿ ಕೊಡಲ್ಲ ರೀ. ಯಾಕಂದರೆ ಅವು ಗಬ್ಬಿದ್ದಾಗ ಹಾಲು ತನ್ನಷ್ಟಕ್ಕೆ ತಾನು ಜಾಸ್ತಿ ಹರಿತಾ ಇರ್ತೈತಿ. ಕರು ಹಾಕ್ಲಿಲ್ದಾಗ ಹಾಲು ಉತ್ಪನ್ನ ಜಾಸ್ತಿ ಆಕತ್ರಿ ಇದರಿಂದ. ಸಿಸ್ಟಮ್ ಬಂದು ಅಡ್ವಾನ್ಸ್ಡ್ ಸಿಸ್ಟಮ್ ಟೆಕ್ನಾಲಜಿ ಅಂತ. ಇದರಲ್ಲಿ ಏನು ಆ ಕಡೆ ಇದರಲ್ಲಿ ನೋಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಏನಂದರೆ ನಿಮಗೆ ರೀಸೈಕ್ಲರ್ ಇದೆ. ಇದು ಅಮೌಂಟ್ ನೀರೇನು ಯಾವುದು ವೇಸ್ಟೇಜ್ ಆಗಲ್ಲ. ನೀವು ರೀಸೈಕ್ಲರ್ ಇದೆ. ನೀರು ಬರೋದು ಕೂಡ UV ಟ್ರೀಟೆಡ್ ವಾಟ್ರು ಕಂಪ್ಲೀಟ್ಲಿ. ಆ್ಯಂಡ್ ಟ್ರೀ ಸೈಜು ಆಗಲಿ ಸರ್. ಇದು ಅಂದರೆ ಅದು ಇದಕ್ಕೆ ವಿತ್ ಫಾಗರ್ ಆ್ಯಂಡ್ ಸ್ಪ್ರಿಂಕ್ಲರ್ ಕೊಟ್ಟಿದ್ದಾರೆ. 3 hours ಒಂದ್ಸತಿ ಫಾಗರ್ಸ್ ಆನ್ ಆಗುತ್ತೆ. 15 minutes ಟೆಂಪ್ರೇಚರ್ ಕಂಟ್ರೋಲರ್ ಇದೆ ಇದಕ್ಕೆ. ಆ್ಯಂಡ್ ಕಂಪ್ಲೀಟ್ಲಿ ರೀಸೈಕ್ಲರ್ ಇದು. ನೀವು ನೋಡ್ಬೋದು ಇಲ್ಲಿ ಒಳಗಡೆ ಪೈಪ್ಸ್ ಬಂದಿದೆ. ಇದು ಪೂರ್ತಿ ಪೈಪ್ಸು ನೀರು ರೀಸೈಕಲ್ ಆಗುತ್ತೆ ಮತ್ತು ನಿಮಗೆ ಅದೇ ನೀರೇ ಯೂಸ್ ಮಾಡೋದು. ಇದು 8 ಡೇ ಸೈಕಲ್. ಇದು ಅದು 9 ಡೇ ಸೈಕಲ್. ಇದು 8 ಡೇ ಸೈಕಲ್. ಇದು ಇದರಲ್ಲಿ ಮೇನ್ ನಮಗೆ ಇದನ್ನು ಮೇಜಿಂದ ಅಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ನಮಗೆ ಏನಿಲ್ಲ ಅಂದರೆ ಎವ್ರಿ ಡೇ
ಈಸಿಯಾಗಿ ಯಾವುದೇ ವೆದರ್ ಇರಲಿ ನಮಗೆ 500 kgs ಈಸಿಯಾಗಿ ಸಿಗುತ್ತೆ ಇದರಲ್ಲಿ. ಆನ್ ಆನ್ ಆವ್ರೇಜ್ 500 ಸಿಗುತ್ತೆ. ಎರಡು ಸೇರಿ 1 ಟನ್ ಗ್ರೀನ್ ಫೌಡರ್ ಎವ್ರಿಡೇ ಇರುತ್ತೆ ಇಲ್ಲಿ ರೆಡಿ. ಇದಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಬ್ಬ ಮಾಡೋನ ಕೆಲಸದವರು ಒಬ್ಬರ ಹೆಲ್ಪರ್ ಆದರೆ ಸಾಕು. ಇದಕ್ಕೆ ಆರಾಮಾಗಿ ಒಬ್ಬರು ಟ್ರೇ ತೊಳೆಯೋದಕ್ಕೊಬ್ಬರು, ಹರಡೋದು, ನೆನೆ ಹಾಕೋದು ಅಷ್ಟು ಮಾಡಿದ್ರೆ ಮುಗೀತು. ಒಂದು ಮ್ಯಾಟರ್ ಆಫ್ 3 to 4 hours ವರ್ಕ್ ಅಷ್ಟೇ ಇದು. ಎವ್ರಿಡೇ 3 to 4 hours ವರ್ಕ್ ಮಾಡಿದ್ರೆ ನಿಮಗೆ ಈಸಿಲಿ 500 kgs ಎವ್ರಿಡೇ ಸಿಗುತ್ತೆ. ಆಮೇಲೆ ಇದು ಯೂಸ್ ಮಾಡಿರೋ ಇದನ್ನು ಅಷ್ಟೇ, ಟ್ರೇಸ್ ಏನಿದೆ ಅಲ್ಲ, ಇದು ಪಾಲಿಕಾರ್ಬೊನೇಟ್ ಮೆಟೀರಿಯಲ್. ಇದು ನಿಮಗೆ ಎಂಥ ಬಿಸಿಲರ ಇರಲಿ ಹೊರಗಡೆ ಬಿಸಾಕಿದ್ರೆ ಎತ್ತಿ ಹೊಡೆದ್ರೂ ಸೀಳಲ್ಲ, ಹಾಳಾಗಲ್ಲ. ಆ ಥರ ಇದರಲ್ಲಿ ಡೆಂಟ್ಸ್ ಇದಾವೆ ಪೂರ್ತಿ. ಯಾವುದೇ ಥರದ ನೀರು ಸ್ಟಾಕೇಜ್ ಆಗಲ್ಲ, ಫಂಗಸ್ ಅಟ್ಯಾಕ್ ಆಗಲಿ ಏನೂ ಆಗಲ್ಲ. ಅದು ಏನೇ ಇದ್ರೂ ನೀರೆಲ್ಲ ಡೌನ್ ಪೋರ್ ಆಗಿ ಹೋಗ್ಬೋದು. ನೋಡ್ಬೋದು ಸರ್, ಇದು ಫಾರ್ಡರ್ಗಿಂತ ಇಲ್ಲಿ ತಳಗಡೆ ನಿಮಗೆ ರೂಟ್ಸ್ ಬಂದಿದೆ. ಇಲ್ಲಿ ಈ ಕಡೆ ಇದರಲ್ಲಿ ಇದೆ, ಇದು ರೂಟ್ಸ್ ಇದೆ. ಆ ರೂಟ್ಸೇ ಇದ್ರದ್ದು ಮೇನ್ ಹೈಡ್ರೋಪೋನಿಕ್ಕಿನ ಅಂಶ. ಅಂದರೆ ಹೈಯೆಸ್ಟ್ ಅಮೌಂಟ್ ಆಫ್ ಪ್ರೋಟೀನು ಇರೋದೇ ಆ ರೂಟ್ಸಲ್ಲಿ, ವೇಟ್ ಬರೋದೇ ರೂಟ್ಸಿಂದ. ವೀಕ್ಷಕರೇ, ಇದುವರೆಗೂ ಹೈಡ್ರೋಫೋನಿಕ್ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ? ಇದೀಗ ಹಸುಗಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ಒದಗಿಸ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಬರದ ಪರಿಸ್ಥಿತಿಯಲ್ಲಿ ರಾಸುಗಳಿಗೆ ಹಸಿರು ಮೇವು ಒದಗಿಸುವುದು ತುಂಬಾನೇ ಕಷ್ಟ ಸಾಧ್ಯ. ಆದರೆ ಈ ರೈತ ಮಾರುತೇಶ್ ಅವಲಂಬಿಸಿರುವ ಈ ಹೈನುಗಾರಿಕೆ ಮಾತ್ರ ಇತರರಿಗೆ ಮಾದರಿಯಾಗಿದೆ. ಒಂದು ಆಕಳಿಗೆ 10 kg ಬರುವಷ್ಟು ಇದನ್ನು ಫುಡ್ ಹಾಕ್ತಾನೆ ಹೋಗ್ತೀವಿ. ಅದು ಅಂದಾಜು ಅವನೊಂದು ಆಕಳಿಗೆ ಅದು 10 ರಿಂದ 15 kg ತನಕ ಬರುತ್ತೆ. ಅದ್ರ ಜೊತೆಗೆ ಮತ್ತೆ ಇದು ಆದ ತಕ್ಷಣ ಒಣ ಹುಲ್ಲು, ಹಸಿದು ಒಣದ ಮಿಕ್ಸ್ ಮಾಡಿ ಮತ್ತೆ ಹಾಕ್ತಾವೆ ಇದಕ್ಕೆ. ಬೇಸಿಗೆಯ ಸಮಯದಲ್ಲಿ ಮುಂಜಾಗ್ರತವಾಗಿ ಹಸುಗಳಿಗೆ ಆಹಾರದ ಕೊರತೆ ನೀಗಿಸಲು ಮೆಕ್ಕೆಜೋಳದ ದಂಟು, ಬಿಳಿ ಜೋಳದ ದಂಟು, ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ನೇಪಿಯರ್ ಹುಲ್ಲು, ರಾಗಿ ಹುಲ್ಲು ಇವುಗಳೆಲ್ಲವನ್ನು ಫುಡ್ ಕಟರ್ ಯಂತ್ರದ ಮೂಲಕ ಕತ್ತರಿಸಿ ಸಂಗ್ರಹಿಸಿಟ್ಟುಕೊಂಡು ಹಸುಗಳಿಗೆ ಬೇಸಿಗೆಯ ಕಾಲದಲ್ಲಿ ಆಹಾರದ ತೊಂದರೆಯಾಗದಂತೆ ರೈತ ಮಾರುತೇಶ್ ಅವರು ಈ ರೀತಿಯ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುತ್ತಾರೆ. ಇದರಿಂದ ಬೇಸಿಗೆ ಸಮಯದಲ್ಲಿ ಹಸುಗಳಿಗೆ ಮೇವನ್ನು ಒದಗಿಸುವ ಬವಣೆಯಿಂದ ದೂರವಾಗಿದ್ದಾರೆ. ಇದೇನು ಗೋಂಜಾಳ ಸೊಪ್ಪು, ಆಮೇಲೆ ಬಿಳಿಜೋಳ ಸೊಪ್ಪು, ಆಮೇಲೆ ನಮ್ಮ ಇದ್ರ ನೇಪಿಯರ್ ಹುಲ್ಲು, ಆಮೇಲೆ ಭತ್ತ ಹುಲ್ಲು, ಈ ರಾಗಿ ಹುಲ್ಲು ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನು ಇದರಲ್ಲಿ ಇದು ಮಾಡಿ ಮಿಷನ್ನಲ್ಲಿ ಪುಡಿ ಮಾಡಿ, ಈ ಮಿಷನ್ನಾಗೆ ಪುಡಿ ಮಾಡ್ತೇವೆ. ಮಾಡಿಬಿಟ್ಟು ಜಾಸ್ತಿ ಅತಿ ಹೆಚ್ಚು ಸ್ಟಾಕ್ ಮಾಡ್ಕೊಂತೇವೆ. ಬೇಸಿಗೆ ಟೈಮ್ನಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಗಬಾರ್ದು ಅಂತಂದು. ಮಳೆಗಾಲದಲ್ಲಿ ಏನು ನಮಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ಇವನ್ನೆಲ್ಲ ಚೀಲಗಳು ಇದು ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಸಪ್ರೇಟ್ ಇಟ್ಕೊಂಡ್ಬರ್ತೇವೆ. ಡೈಲಿ ಈಗ ಬರುತ್ತಲ್ಲ, ಈಗ ಮಳೆಗಾಲದ ಪಿಕ್ಕಿಂದು ಈಗ ನಾವು ಅದನ್ನು ಡೈರೆಕ್ಟ್ ಯೂಸ್ ಮಾಡ್ತೇವೆ. ಮೇವಿನ ಜೊತೆಗೆ ಹಸುಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತಿರುವ ಮಾರುತೇಶ್ ಅವರು ಮೆಕ್ಕೆಜೋಳದ ಬೂಸ, ಅಕ್ಕಿ ಬೂಸ, ಕಡ್ಲೆ ಸಿಪ್ಪೆ, ಹತ್ತಿ ಹಿಂಡಿ, ಶೇಂಗಾ ಹಿಂಡಿ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನಂತಹ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ.
ಐತೆ, ಕಡಲೆ ಸಿಪ್ಪೆ, ಇದು ಮಿಕ್ಸಿಂಗ್ ಇದೆ ಸರ್. ಗೋಧಿ ಬೂಸ, ಮಿಕ್ಸ್ ಅಕ್ಕಿ ಬೂಸ, 4 ಮಿಕ್ಸ್ ಇದೆ. 4 ನಾವು ಮಿಕ್ಸ್ ಮಾಡಿರ್ತೀವಿ ಸರ್. ಇದ್ರ ಜೊತೆಗೆ ಹತ್ತಿ ಹಿಂಡಿ ಮತ್ತು ಶೇಂಗಾ ಹಿಂಡಿ ಕೊಡ್ತೀವಿ. ಆಮೇಲೆ ಉಪ್ಪು ಒಂದು ಸ್ವಲ್ಪ, ಉಪ್ಪು, ಮಿನರಲ್ ಮಿಕ್ಸರ್, ಕ್ಯಾಲ್ಸಿಯಂ. ಶೇಂಗಾದ ಆಯಿಲ್ ತೆಗಿತಾರಲ್ಲ ಅದ್ರ ಇದೆ ಹಾಲಿಗೆ ಡೆವಲಪ್ ಆಗುತ್ತೆ. ಅವೆಲ್ಲ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಮಾಡುತ್ತೆ. ಆಮೇಲೆ ಇದು ಹತ್ತಿ ಕಾಳದು ತೆಗೆದರ ಆಯಿಲ್ ಕಂಟೆಂಟ್ ತೆಗೆದು ಉಳಿದು ಹತ್ತಿ ಕಾಳು ಹಿಂಡಿ ಇದೆ ಸರ್. ಇದು ಹಾಲು ಗಟ್ಟಿ ಆಗೋಕ್ಕೋಸ್ಕರ ಇದನ್ನು ನೆನೆ ಹಾಕಿ ನಾವು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾವೆ ಸರ್ ಫ್ರೆಂಡ್ಸ್. ಕಲ್ಲುಪ್ಪು ಸ್ವಲ್ಪ ಉಪ್ಪು ಇದಾಗಿ ಸಪ್ಪೆ ಆಗಬಾರ್ದು ಅಂತಂದು ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ಎದಕ್ಕೆ ಡೈಜೆಷನ್ ಆಗಕ್ಕೆ, ಇವು ಏನು ಫುಡ್ಡು ತಿಂತಿರ್ತಾವಲ್ಲ, ಗ್ಯಾಸು ಆಗದಂಗೆ, ಈ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. 3 kg ತಿಂಡಿಗೆ 50 ಗ್ರಾಮ್ ಮಿಕ್ಸ್ ಮಾಡಿ. ಕ್ಯಾಲ್ಸಿಯಮ್ ನಮಗೆ ಹಾಲು ರೂಪದಲ್ಲಿ ಹೊರ ಬರುತ್ತೆ. ಅವಕ್ಕೆ ಕ್ಯಾಲ್ಸಿಯಮ್ ಬೇಕಲ್ಲ, ಇಲ್ಲ ಕಾಲು ನೋವು ಬರೋದು, ಈ ಕಾಲು ಸ್ಟ್ರೆಂತ್ ಬರೋದಾಗಿರ್ತದೆ. ಅದಕ್ಕೋಸ್ಕರ ನಾವು ಕ್ಯಾಲ್ಸಿಯಮ್ ಹಾಕ್ತೀವಿ. ಹಾಲಿಂದ ನಾವು ಇದನ್ನ ಬ್ಯಾಗ್ ಯೂಸ್ ಮಾಡ್ತೀವಿ. ಈ ಫುಡ್ಡು ಇದರಲ್ಲಿ ಏನಿದೆ ಅಂದರೆ ಗಡ್ಡೆ, ನುಗ್ಗು, ಆಮೇಲೆ ಗೋಧಿ ತೌಡು, ಆಮೇಲೆ ಅಕ್ಕಿ ನುಗ್ಗು, ಆಮೇಲೆ ಮೆಕ್ಕೆಜೋಳ, ಇಷ್ಟು ಪರ್ಸೆಂಟ್ ಜಾಸ್ತಿ ಕೊಡ್ಬೋದು. ಗರ್ಭಿಣಿಗೆ ಅದು ಕಡಿಮೆ ಪರ್ಸೆಂಟೇಜ್. ಅವರಿಗೆ ನಮ್ಮ ಒಂದು ಅಕ್ಕಿ ತೌಡು, ಗೋಧಿ ಸಹ ಅದು ಮಿಕ್ಸ್ ಮಾಡಿ ಕಷ್ಟ ಕೊಡ್ತಾರೆ ಗರ್ಭಿಣಿಗೆ. ಇವಕ್ಕೆ ಮಾತ್ರ ಹಾಲಿಂದ ಮಾತ್ರ ದೊಡ್ಡ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಹಾಲು ಜಾಸ್ತಿ ಆಗೋಕ್ಕೋಸ್ಕರ ಇದು ಮಾಡ್ತೀವಿ. ಎಲ್ಲವೂ ಮಿಕ್ಸ್ ಮಾಡಿ ಅಥವಾ ಉಪ್ಪು, ತಿನ್ನ ಸೋಡಾ ಪುಡಿ, ಕ್ಯಾಲ್ಸಿಯಂ ಯಾವ ಉದ್ದೇಶ ಈಗ ಅದು ಹಾಲಿನ ಮುಖಾಂತರ ರೂಪದಲ್ಲಿ ಹೊರ ಬಂದ್ಬರುತ್ತೆ. ಹಾಲಿನ ರೂಪ ಹೊರಗಡೆ ಬರುತ್ತೆ. ಕ್ಯಾಲ್ಸಿಯಂ ಅದು ಬಾಡಿ ಬೇಕಲ್ಲ, ಆ ರೂಪದಲ್ಲಿ ಈ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸುವಾಗ ಹಸುಗಳ ರುಚಿಗೆ ತಕ್ಕಂತೆ ಅಯೋಡಿನ್ ಅನ್ನು ಸಹ ಬಳಸಲಾಗುತ್ತದೆ. ಈ ಎಲ್ಲ ಆಹಾರ ಪದ್ಧತಿಯಿಂದ ಹಸುಗಳು ಆರೋಗ್ಯದಿಂದ ಇರುವುದಲ್ಲದೆ ಹಾಲಿನ ಉತ್ಪನ್ನ ಮಟ್ಟವು ಹೆಚ್ಚುವುದಲ್ಲದೆ ಹಾಲಿನ ಗುಣಮಟ್ಟವು ಹೆಚ್ಚುತ್ತದೆ. ಇದರಿಂದ ಮಾರುತೇಶ್ ಅವರಿಗೆ ಹೈನುಗಾರಿಕೆಯ ಉದ್ಯಮ ಲಾಭದಾಯಕವಾಗಿದೆ. ಇದುವರೆಗೂ ಆಹಾರ ಪದ್ಧತಿಯ ಬಗ್ಗೆ ತಿಳಿದುಕೊಂಡಾಯ್ತು. ಮುಂದಿನ ಭಾಗದಲ್ಲಿ ಮಾರುತೇಶ್ ಅವರ ಡೈರಿಯಲ್ಲಿರುವ ಹಸುಗಳ ತಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಜಗದಲ್ಲೆಲ್ಲ ಇದೆ ಆತನ ಮಹಿಮೆ. ಅವನಿಲ್ಲದೆ ಜಗವೇ ನಶ್ವರ. ಆತನ ಮಹಿಮೆಯಿಂದಲೇ ಜಗದ ಸಾರ. ಆತನೊಲಿದರೆ ಜಗವೇ ಭಕ್ತಿಯ ಸಾಗರ. ದೈವ ಕೃಪೆಗೆ ಪಾತ್ರರಾಗಿ ದೈವ ಸನ್ನಿಧಿಯಲ್ಲಿ ಪಾವನರಾಗಿ. ದೈವ ಸನ್ನಿಧಿ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ವಿರಾಮದ ನಂತರ ಪ್ರಗತಿಪರ ರೈತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಶಿರಡಿ ಸಿರಿ ಡೈರಿಯ ಮಾರುತೇಶ್ ಅವರು ಯಾವ ರೀತಿಯಲ್ಲಿ ತಳಿಗಳನ್ನು ಸಾಕಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ರೈತರು ಅಥವಾ ಹೈನುಗಾರಿಕೆ ಉದ್ಯಮ ಮಾಡಬಯಸುವವರು ಈ ಎಲ್ಲಾ ಕ್ರಮಗಳನ್ನು ಅನುಸರಿಸಿದಾಗ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭಾಂಶವನ್ನು ಪಡೆಯಬಹುದು. ಮಾರುತೇಶ್ ಅವರ ಶಿರಡಿ ಸಿರಿ ಡೈರಿಯಲ್ಲಿ HF, ಗಿರ್, ಜರ್ಸಿ, ರೇಡಾನಿ ಸೇರಿದಂತೆ ವಿವಿಧ ಬಗೆಯ ತಳಿಯ ಹಸುಗಳ ಪಾಲನೆ ಮಾಡುತ್ತಿದ್ದಾರೆ. ಗುಜರಾತ್ ಮೂಲದ ಗಿರ್ ಹಸುವನ್ನು ಕರ್ನಾಟಕದ ವಾತಾವರಣಕ್ಕೆ ತಕ್ಕಂತೆ ಕ್ರಾಸಿಂಗ್ ಮಾಡಿಸಿ ಹಸುಗಳ ಪೋಷಣೆ ಮಾಡುತ್ತಿರುವ ಮಾರುತೇಶ್ ಅವರು ಶಿರಡಿ ಸಿರಿ ಡೈರಿಯಲ್ಲಿ ಗಿರ್ ಹಸುವಿನ ತಳಿಗಳ ಅಭಿವೃದ್ಧಿ ಪಡಿಸುತ್ತಿದ್ದಾರೆ.
ಗಿರ್ತಳಿಯ ಹಾಲಿನಲ್ಲಿ ಔಷಧಿಯ ಗುಣವಿದ್ದು ಮಾನವನ ಆರೋಗ್ಯಕ್ಕೆ ಅತ್ಯಂತ ಉಪಯೋಗಕಾರಿಯಾಗಿದ್ದು ಆಯುರ್ವೇದದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಗಿರ್ ಹಸುವಿನ ತುಪ್ಪ ಲೀಟರ್ಗೆ ಸುಮಾರು 2,000 ರೂಪಾಯಿ ಬೆಲೆ ಬಾಳುತ್ತಿದ್ದು ಇದರ ಬೇಡಿಕೆ ಕರ್ನಾಟಕದಲ್ಲಿಯೂ ಹೆಚ್ಚಳವಾಗಿದೆ ಹಾಗೂ HF ಮತ್ತು ಜರ್ಸಿ ತಳಿಗಳಲ್ಲಿ ಹಾಲಿನ ಉತ್ಪನ್ನ ಹೆಚ್ಚಿದ್ದು ಹೈನುಗಾರಿಕೆ ಉದ್ಯಮಿಗಳಿಗೆ ಆದಾಯ ಮೂಲದ ಒಂದು ಭಾಗವಾಗಿದ್ದು ಹೈನುಗಾರಿಕೆ ಮಾಡಬಯಸುವವರು ಹೆಚ್ಚಾಗಿ ಈ ತಳಿಯ ಹಸುಗಳಿಗೆ ಅವಲಂಬಿತವಾಗಿರುವುದು ವಿಶೇಷವಾಗಿ ಕಂಡುಬರುತ್ತದೆ. ಜರ್ಸಿ ತಳಿ ಸರ್, ಇದನ್ನು ನಾವು ಈ ಬಿಸಿಲಿಗೂ ಹೊಂದ್ಕೊಂತತಿ, ಇದಕ್ಕೂ ನಮ್ಮ ವಾತಾವರಣಕ್ಕೂ ಹೊಂದ್ಕೊಂತತಿ ಇದು. ಆಮೇಲೆ ಹಾಲು ಇದು ಈ HFಗಿಂತೂ ಉತ್ತಮವಾಗಿ ಹಾಲು ಗಟ್ಟಿ ಬರುತ್ತೆ ಇದು ಉತ್ತಮ ಏನೈತೆ ಫ್ಯಾಟ್ ಕಂಟೆಂಟ್ಸು ಇದರಲ್ಲಿ ಇರುತ್ತೆ. ಇದನ್ನು ಜಾಸ್ತಿ ನಾವು ಇಷ್ಟಪಡ್ತೇವೆ. ಬಟ್ ಹಾಲು ಅದರಷ್ಟು ಇಲ್ಡಿಂಗ್ ಕಡಿಮೆ ಇರ್ತದೆ, 1-2 ಲೀಟ್ರ್ ಡಿಫ್ರೆನ್ಸ್ ಬರುತ್ತೆ. ನಾವು ಮೇಬಿ ಹೇಗೆ ನಾವು ಆರೈಕೆ ಮಾಡ್ತೇವೆ ಅದ್ರ ಮೇಲೆ ನಮಗೆ ಹಾಲು ಇಂಪ್ರೂವ್ ಆಗ್ತವೆ. ಇವು HF ನಮ್ಮಲ್ಲಿ ಇದೆ. ಹೊಲ ನಮ್ಮಲ್ಲೇ ಹುಟ್ಟಿರೋ ಹೊಲ. ಇವು ಓಸು ಏನು ಕಡಿರೋವಲ್ಲ HF. ಇದು ಜರ್ಸಿ ಇದೆ ನಮ್ಮಲ್ಲಿ. ಆಮೇಲೆ ಗೀರ್ ತಳಿ ಇದೆ ಸರ್. ಇವು HF ಹಾಲಿನ ಗ್ರೋತು ಜಾಸ್ತಿನೇ. ಬಟ್ ಹಾಲು ಜರ್ಸಿ ಆಮೇಲೆ ಗೀರ್ ತಳಿ ಬರೋಷ್ಟು ಫ್ಯಾಟ್ ಕಂಟೆಂಟ್ಸ್ ಕಡಿಮೆ ಇರ್ತದೆ. ಅವು ಜಾಸ್ತಿ. ಆಮೇಲೆ ಈ ಬಿಸಿಲು ನಮ್ಮ ಗಾಳಿ ಬೆಳಕಿಗೆ ಅದು ಹೊಂದ್ಕೊಂಡಂಗೆ ಇವು HF ಅಷ್ಟು ಹೊಂದ್ಕೊಳ್ಳೋದಲ್ಲ. ಡಿಫ್ರೆನ್ಸ್ ಇಷ್ಟೇ ಅದು. ಹಾಲು ಸುಮಾರು ಸರ್ ಈಗ 1 ಸೂಲ್ನೇದು 2ನೇ ಸೂಲ್ನೇದು 3ನೇ ಸೂಲ್ ತನಕನೂ ಒಂದು ಟೈಮ್ಗೆ 15 ಲೀಟ್ರ್ ತನಕ ಇದು ಮಾಡ್ತದೆ ಒಂದು ಟೈಮ್ಗೆ. ಆಮೇಲೆ ಸಾಯಂಕಾಲ ಕಡಿಮೆ ಇರುತ್ತೆ, ಯಾಕಂದರೆ ಅವರ್ಸ್ ಕಮ್ಮಿ ಆಗ್ತದಲ್ಲ ಹಾಲು ಹಿಂಡೋದು. ಅವ ಸಾಯಂಕಾಲ ಕಡಿಮೆ ಆಗ್ತದೆ, ಅಲ್ಲಿ 10-12 ಲೀಟ್ರ್ ಇರ್ತದೆ ಸಾಯಂಕಾಲ ಇದು. ಆಮೇಲೆ ಆರೋಗ್ಯವಾಗಿ ಲೆಕ್ಕ ಹಾಕಿದರೆ ಇವು ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ. 25 ಲೀಟ್ರ್ ಮಿನಿಮಮ್. ಈಗ ಮತ್ತು ನಾವು ಅದಕ್ಕೆ ಗರಿಗೂ ಬೇರೆ ಇದು ಮಾಡ್ಬೇಕು. ಅದಕ್ಕೆ ಅವಕ್ಕೆ ಮಾರ್ನಿಂಗು 1-2 ಲೀಟ್ರು, ಸಾಯಂಕಾಲ 1-2 ಲೀಟ್ರು ನಾವು ಅದಕ್ಕೆ ಹಾಲು ಕುಡಿಸ್ಲೇಬೇಕು. ಆಮೇಲೆ ಒಂದು 15 ದಿವಸ ನಾವು ಒಂದು ವಾರ ತನಕನೂ ನಾವು ಅದಕ್ಕೆ ಕೀಪ್ನೆಲ್ಲ ಓಕೆ ಕುಡಿಯೋಕ್ಕೆ ಕೊಡ್ತೇವೆ. ಕ್ರಾಶಿಂಗ್ ಮಾಡಿದ್ದೇವೆ ಇವನ್ನೆಲ್ಲ ಸರ್. ಇವು ಅವಕ್ಕಿಂತ ಇಲ್ಡಿ ಕಡಿಮೆ, ಆದರೆ ಫ್ಯಾಟ್ ಕಂಟೆಂಟ್ಸ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇವು ಲೋಕಲ್ಲಾಗಿ ಎಲ್ಲ ವಿಟಮಿನ್ಸ್ ಇರ್ತದೆ ಇದರಲ್ಲಿ ಹಾಲಿನಲ್ಲಿ. ಇದರಲ್ಲಿ ಕುಡ್ದು ಅಂದರೆ ಆ ಹಾಲ್ಗಿಂತ ಈ ಹಾಲ್ಗೂ ಉತ್ತಮ ಅದು. ಈ ಮಕ್ಕಳಿಗೆ ಆಗಲಿ ಮರಿಗೆ ಇವ್ರಿಗಾಗಲಿ ಆರೋಗ್ಯ ದೃಷ್ಟಿಯಿಂದ ಗೀರ್ ತಳಿದು ಒಳ್ಳೆಯದು. ಇವು ಈಗ ಡೆವಲಪ್ ಮಾಡ್ತದೆ ಅವು ಸಾರ್. ಇದು ಆ ಕಡೆದು ಗುಜರಾತಿಂದ. ಅದನ್ನು ನಾವು ಇಲ್ಲಿ ಪ್ರೊಡಕ್ಷನ್ಸ್ ಇಂಪ್ರೂವ್ ಮಾಡ್ಕೊಂತ ಹೋದ್ವಿ. ಈ ಜರ್ಸಿಗೆ ಕ್ರಾಸ್ ಮಾಡ್ಕೊಂಡು ಆ ಜರ್ಸಿ ಕ್ರಾಸ್ ಮಾಡ್ಕೊಂಡ್ರಾಗ ನಮಗೆ ಈ ಬಿಸಿಲಿಗಾಗಲಿ ಮಳೆಗೆ ಆಗಲಿ ಈ ಬೇಸಿಗೆ ಟೈಮ್ನಲ್ಲಿ ತೊಂದರೆ ಆಗಲ್ಲ ಸರ್. ಇವು ಮಿನಿಮಮ್ ಅಂದ್ರೆ ಒಂದು 10 ಲೀಟ್ರ್ ಅಂತ ಕಾಯಂಬೇವು ಒಂದು ಹೊತ್ತಿಗೆ. 10 ಲೀಟ್ರು. ಸಾಯಂಕಾಲ ಬೆಳಗ್ಗೆ ಅಂದ್ರೆ ನಮ್ಮ ಒಂದು 18 ಲೀಟ್ರ್ ಆಗ್ಬೋದು. ಬಟ್ ಏನಪ್ಪ ಫ್ಯಾಟ್ ಕಂಟೆಂಟ್ಸು ನಮ್ಮ ರೇಟ್ ಸಿಗುತ್ತೆ ಗೌರ್ಮೆಂಟಿಂದ. ನಾವೇನು ನಂದಿನಿ ಡೈರಿ ನಾವು ಇದು ಮಾಡಿ ಸಪ್ಲೈ ಮಾಡ್ತದವಲ್ಲ, ಇದು ನಮಗೆ ಫ್ಯಾಟ್ ಕಂಟೆಂಟ್ಸ್ ಇರೋದಕ್ಕೆ ನಮಗೆ ಇದರಿಂದ ಅದು 35 ತನಕ ನಮಗೆ ರೇಟ್ ಸಿಗುತ್ತೆ.
ಹಾಲಿನ ಪದ್ಧತಿ ಕರುಗಳಿಗೆ ಹೆಂಗಂದ್ರೆ ಸರ್, ಡೆಲಿವರಿ ಆದ ತಕ್ಷಣ ನಾವೇ ಮಾಡ್ತೇವೆ, ಅದು ಗೀಬ್ನಲ್ಲಿ ಆಗೋವರೆಗೂ ಗೀಬ್ನಲ್ಲಿ ಪೂರ ಒಟ್ಟ ಕುಡಿಸ್ಬಿಡ್ತಾವೆ. ಬೇರೆ ಯೂಸೇ ಮಾಡೋದಲ್ಲ, ನಮ್ಮ ಓನ್ ಯೂಸ್ಗೂ ಮಾಡೋದಲ್ಲ ಅವನ್ನ. ಆ ಗೀಬ್ನಲ್ಲಿ ಮುಗೀತು ಅಂದಮೇಲೆ ಒಂದು ಹೊತ್ತಿಗೆ 2 ಲೀಟ್ರನ್ನ ಇವನ್ನ ಒಯ್ಯಲ್ಲ ಕೈಲಿಂದ ಕುಡಿಸ್ತೇವೆ. ಅದು 2 ತಿಂಗಳ ತನಕ. ಅದು 2 ತಿಂಗಳು ಆದ ನಂತರ ಈ ರೀತಿ ಇವನ್ನ ಸೊಪ್ಪು ಸದಿ ಎಲ್ಲವನ್ನು ಹಾಕಿ ಪ್ರಾಕ್ಟೀಸ್ ಮಾಡಿಸ್ತೇವೆ. ಪ್ರಾಕ್ಟೀಸ್ ಮಾಡ್ತೇವೆ 2 ತಿಂಗಳ ತನಕ. ಆಮೇಲೆ ಫುಡ್ ಹಾಕ್ತಾವೆ, ಸ್ವಲ್ಪ ಆಗ್ತಾವೆ ಫುಡ್. ಅವು ಈಗ ನಾವು ಹಸುಗಳಿಗೆ ಹೆಂಗೆ ಮಾಡ್ತೇವೆ ಅಂದರೆ, ನೀರು ಬೇಕು ಅಂತಂದರೆ ನಾವು ನೀರು ಬೇರೆ ಬಕೆಟ್ ವ್ಯವಸ್ಥೆ ಮಾಡಲ್ಲ. ಈ ಹುಲ್ಲು ಇದ್ರದ್ದೇನು ತಿಂಡಿ ಎಲ್ಲ ಆದಮೇಲೆ ಇಲ್ಲಿ ವಾಲ್ಗಳು ಮಾಡಿದ್ದೇವೆ. ಇದನ್ನು ವಾಲ್ ತುಂಬಿಸ್ತೇವೆ, ಇದನ್ನ ನೋಟು ಈ ವಾಲ್ಲೆನ ತುಂಬಿಸಿ ನೀರು ಕುಡಿಸಿ ಆಮೇಲೆ ಇವಕ್ಕೆಲ್ಲ ಆದಮೇಲೆ ನೀರು ಕುಡ್ದಾದ್ಮೇಲೆ ಓಪನ್ ಮಾಡ್ತೇವೆ ಲಾಸ್ಟಿಗೆ. ಇವನ್ನ ಒಂದು ಸ್ವಲ್ಪ ಸ್ಲೋಪ್ ಮೇಲೆ ನಾವು ಇದನ್ನು ವಾಲ್ಯ ಮಾಡಿರ್ತೇವೆ. ಇಂದಿನ ಕಾಲಘಟ್ಟದಲ್ಲಿ ಕೆಲಸಗಾರರ ಅಭಾವವಿದ್ದು, ಕೆಲಸಗಾರರ ಬವಣೆಯನ್ನು ನೀಗಿಸಲು ಮಾರುತೇಶ್ ಅವರು ಹೈನುಗಾರಿಕೆ ಉದ್ಯಮದಲ್ಲಿ ಮುಖ್ಯವಾದ ಹಾಲು ಕರೆಯುವ ಘಟ್ಟಕ್ಕೆ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಹಾಲು ಕರೆಯುವ ಯಂತ್ರವು ಏರ್ ಪ್ರೆಷರ್ ಮೂಲಕ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರಿಂದ ಹೆಚ್ಚು ಕೆಲಸಗಾರರ ಕೆಲಸವನ್ನು ಇದು ಒಂದು ಯಂತ್ರ ನಿಭಾಯಿಸುತ್ತದೆ. ಶಿರಡಿ ಸಿರಿ ಡೈರಿಯಲ್ಲಿ ಸ್ವಚ್ಛತೆಗೆ ಮುಖ್ಯ ಆದ್ಯತೆಯನ್ನು ಕೊಟ್ಟಿರುವ ಮಾರುತೇಶ್ ಅವರು ತಮ್ಮ ಡೈರಿಯಲ್ಲಿ ಸಾಕಿರುವಂತಹ ಹಸುಗಳಿಂದ ಬರುವಂತಹ ಗೋಮೂತ್ರ ಹಾಗೂ ಹಸುಗಳನ್ನು ತೊಳೆದ ನೀರು, ದನದ ಕೊಟ್ಟಿಗೆಯನ್ನು ತೊಳೆದ ನೀರನ್ನು ಸಂಗ್ರಹಿಸಲು ಒಂದು ತೊಟ್ಟಿಯನ್ನು ನಿರ್ಮಿಸಿದ್ದು, ಆ ತೊಟ್ಟಿಗೆ ಹರಿದು ಹೋಗುವಂತೆ ಮಾಡಿದ್ದು, ಅದನ್ನು ಸಹ ತಮ್ಮ ಹೊಲಗಳಿಗೆ ಪಂಪ್ ಮುಖಾಂತರ ಒದಗಿಸುತ್ತಿದ್ದು, ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡಿಕೊಂಡು ಬರುತ್ತಿದ್ದಾರೆ. ನಾವು ಇದಕ್ಕೆ ಕ್ಲೀನಿಂಗ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಮಾಮೂಲಿ ಸಗಣಿ ತೆಗಿತಾವೆ ಸರ್. ಅದು ಆಮೇಲೆ ಇವಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಅಲ್ಲಿ ಒಂದು ಮೋಟ್ರ್ ಇಟ್ಕೊಂಡವಿ, ಅದಕ್ಕೆ ಪಂಪಿನ ಮೋಟ್ರು. ಆ ಪಂಪಿನ ಮೋಟ್ರಿಂದ ನಾವಕ್ಕೆಲ್ಲ ವಾಶ್ ಮಾಡಿ, ಹಾಲಿಂಡಿ ಮೇಲೆ ವಾಶ್ ಮಾಡಿ ಆಮೇಲೆ ನೆಲನೂ ಕ್ಲೀನಾಗಿ ತೊಳಿತೀವಿ. ಅದನ್ನು ತೊಳೆದ್ಬಿಟ್ಟು ಅವಕ್ಕೆಲ್ಲ ಪೊಟ್ಯಾಷಿಯಂ ಪರ್ಮನೇಟ್ ನೀರು ಇದನ್ನು ಮಾಡಿ ಸ್ಪ್ರೇ ಮಾಡಿ ಇವನ್ನ ಹೊರಗಡೆ ಕಟ್ಕೊಂತವೆ. ಅಲ್ಲಿವರೆಗೂ ಇವೆಲ್ಲ ಹಾಲಿಂಡಿ ಒಂದು ಸ್ನಾನ ಮಾಡಿಸಿ ತಲೆ ತೊಳೆದ್ಮೇಲೆ ಹೊರ ಕಟ್ಕೊಬಿಡ್ತವೆ. ನೊಣ ಇವು ಯಾವುವು ಬರೋಲ್ಲ. ಮೇಲೆ ಅಥವಾ ಫೆನಲ್ ಬೇರೆ ಹಾಕ್ಯಂದಿರ್ತವೆ ಇದಕ್ಕೆ. ಅದು ಫೆನಲ್ ಹಾಕ್ಲೇಬೇಕು ನಾವು, ಇಲ್ಲ ಅಂತಂದರೆ ನೊಣಕ್ಕೆ ಇದಿರ್ತವೆ. ಆಮೇಲೆ ಇವಕ್ಕೆಲ್ಲ ಅಂದ್ರೆ ಮೆಶ್ ಹೊಡ್ಕೊಂಬಿಡೋದು, ಎಲ್ಲಿ ನಾವು ಒಳಗೆ ಸೊಳ್ಳಿ ಬರಬಾರ್ದು, ಆಮೇಲೆ ನೊಣಗಳು ಬರಬಾರ್ದು. ಆಮೇಲೆ ಈಗ ಎಕ್ಸಾಸ್ಟ್ ಫ್ಯಾನ್ಗಳು ಮಾಡಿದ್ದೀವಿ. ಈ ಒಳಗಳ್ದು ಹೀಟ್ ಏನೈತಲ್ಲ, ಆ ಹೀಟ್ ಎವಾಪ್ರೇಟ್ ಇದು ಹೊರಗೆ ಎವಾಪ್ರೇಟ್ ಆಗಾಕ ಈ ಚಿಮ್ನಿ ಮಾಡಿದ್ದೀವಿ, ಅದು ಔಟ್ ಆಗ್ತಾ ಇರ್ತದೆ, ಹೊರಗಡೆ ಹೋಗ್ತದೆ. ಇದರಲ್ಲಿ ಆಕಳ ತೊಳೆದಿದ್ದು ನೀರು, ಡೈರಿ ಶೆಡ್ ತೊಳೆದಿದ್ದು ನೀರು, ಆಮೇಲೆ ಅದರದ್ದು ಗಂಜಲ ಸಗಣಿ ಅದು ಏನೇನಿದೆನೋ ಪೂರ್ತಿ ಅಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲಿಗೆ ನಾವು ಒಂದು ಸ್ಟೋರ್ ಮಾಡ್ಕೊತೀವಿ. ಇದನ್ನು ಇಷ್ಟು ದಿನ ಅಂತ ಫರ್ಮೆಂಟೇಷನಿಗೆ ಇಟ್ಟಿರ್ತೀವಿ ಕೊಳೆಯೋದಕ್ಕೆ. ಅದಾದಮೇಲೆ ಇದು ಸ್ಲರ್ರಿಯಾಗಿ ಕನ್ವರ್ಟ್ ಆಗುತ್ತೆ. ಸ್ಲರ್ರಿನ ನಾವು ಗೊಬ್ಬರ ಥರ ನಾವು ತೋಟಕ್ಕೆ ಎಲ್ಲದಕ್ಕೂ ನೀರು ಇದ್ರಂಗೆ ಹರಿಸ್ತೀವಿ. ಇದನ್ನೆಲ್ಲ ಇಲ್ಲಿ ಮೋಟ್ರ್ ಇದೆ, ಮೋಟ್ರಿಂದ ಇದನ್ನು ಹೊಲಗಡೆಗೆ ಹರಿಸ್ತೀವಿ. ಇಲ್ಲ ಸರ್, ಇದು ಪೇಸ್ಟ್ ಸ್ಲರಿ. ಇದು ಅಂದರೆ ಇದು ಇಲ್ಲಿ ಕಂಪ್ಲೀಟ್ ಲಿಕ್ವಿಡ್ ಆಗಲ್ಲ, ಇದು ಸಾಲಿಡ್ ಇರಲ್ಲ, ಸೆಮಿ ಸಾಲಿಡ್ ಥರ ಇದು. ಹಾಂ, ಸ್ಲರಿ ಥರ ಪಾಚಿ ಥರ ಇರುತ್ತೆ ಅಷ್ಟೇ. ಅದು ಇಲ್ಲ ಸರ್, ಅಷ್ಟು ಸ್ಮೆಲ್ ಇರಲ್ಲ. ನೀರು ನಮ್ಮದು ಡೈಲ್ಯೂಟ್ ಮಾಡಿಬಿಡುತ್ತಲ್ಲ ಅದನ್ನು, ಇಷ್ಟು ಕ್ವಾಂಟಿಟಿ ಅಂತ ನೀರು ಬಿಟ್ಟಿರ್ತೈತಿ. ನಾವು ಹಂಗೆ ಚೇಂಜ್ ಅಂತೇನೇ ಇರಲ್ಲ ಸರ್, ದಿನವನ್ನು ಆಗ್ತಿರುತ್ತೆ. ಎವ್ರಿ ಡೇ ಬೆಳಗ್ಗೆ ಆಲ್ಮೋಸ್ಟ್ ಆಲ್ ಒಂದು 2 ದಿನಕ್ಕಂದ್ರೆ ತುಂಬಿಬಿಡುತ್ತೆ. ಮಳೆಗಾಲ ಇದ್ರಂತೂ ದಿನಕ್ಕೆ 1 ಸತಿ 2 ಸತಿ ತುಂಬುತ್ತೆ ಇದು ಟ್ಯಾಂಕು. ನಾವು ಹೊಲಗಳಿಗೆ ಹರಿಸ್ತಾನೆ ಇರ್ತೀವಿ ಕಂಟಿನ್ಯೂಸ್. ಎವ್ರಿ ಮಾರ್ನಿಂಗು ಹೊಲಕ್ಕೆ ಇದೇ ಗೊಬ್ಬರ ಹೋಗೋದು. ಅಂದರೆ ಏನು, ಯಾವುದು ವೇಸ್ಟೇಜ್ ಆಗೋದು ಬೇಡ ಅಂತ. ಆ್ಯಂಡ್ ಮೇನ್ ಪರ್ಪಸ್ ಇದ್ರದ್ದು ಬಂದು ಇಂಗು ಗುಂಡಿನೂ ಇದೆ. ಇದು ತಳಗಡೆ ಇದನ್ನೇನಿಲ್ಲ, ಕಾಂಕ್ರೀಟ್ ಸರ್ಫೇಸ್ ಇಲ್ಲ, ಮಣ್ಣು ಇರೋದು. ಸೊ ನಮ್ಮ ಬೋರ್ ರೀಚಾರ್ಜಿಗಾಗಲಿ, ಸುತ್ತಮುತ್ತ ಕಂಪ್ಲೀಟ್ ಬೋರ್ ರೀಚಾರ್ಜಿಗೆ ಅಂತಲೇ ಮೇನ್ ಮಾಡಿರೋದು. ಅದ್ರ ಜೊತೆ ಸ್ಲರಿಯಾಗಿ ನಾವು ಹೊರಗಡೆ ಹೊಲಕ್ಕೂ ಕಳಿಸ್ತೀವಲ್ಲ,
ಗಿಡಗಳಿಗೆ ಅಷ್ಟೂ ಇಲ್ಲ, ಇದರಿಂದನೇ ಯೂಸ್ ಆಗೋದು. ಯಾವುದು ನೀರು ವೇಸ್ಟ್ ಅಂತ ಇಲ್ಲ. ಅಲ್ಲದೆ ಸಗಣಿಯನ್ನು ಸಹ ಒಂದೆಡೆ ಸಂಗ್ರಹಿಸಿ ತಮ್ಮ ತೋಟಗಳಿಗೆ ಬಳಸುತ್ತಿದ್ದು ಹೆಚ್ಚಿನದನ್ನು ಅಕ್ಕಪಕ್ಕದ ರೈತರಿಗೆ ಮಾರಾಟ ಮಾಡುತ್ತಾರೆ. ಇದರಿಂದಲೂ ಸಹ ಹೈನುಗಾರಿಕೆಯ ಉದ್ಯಮದಲ್ಲಿ ಲಾಭವನ್ನು ಕಂಡುಕೊಂಡಿದ್ದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಈಗ ಇದು ನೋಡಿ ಸರ್, ಇದು ಸಗಣಿದು. ಇದನ್ನು ನಾವೆಲ್ಲ ಒಂದು ವರ್ಷದಲ್ಲಿ 2 ಟೈಮ್ ನಾವು ಇದನ್ನು ಡ್ರೈ ಮಾಡ್ತಾವೆ ಸರ್. ಒಂದು ಭಾಗ ಡ್ರೈ ಆದ ತಕ್ಷಣ ಅದನ್ನು ಇದು ಮಾಡ್ತಾವೆ. ಇದು ಒಂದು 15 ಅಡಿ ಆಳ ಡೆಪ್ತ್ ಇದೆ ಇದು ಸಗಣಿ ಹಾಕೋಕ್ಕೆ. ಇದು ಅದಾದ ತಕ್ಷಣ ಅದು ಖಾಲಿ ಆದ ತಕ್ಷಣ ಇದನ್ನು ಸ್ಟಾಕ್ ಮಾಡ್ತೀವಿ ಈ ಕಡೆಗೆ. ಇದೆಲ್ಲ ರೈತರು ಇಲ್ಲಿ ತೋಟ ಗದ್ದಿಗೆ ಈ ತೆಂಗಿನ ತೋಟ ಅಡಿಕೆ ತೋಟದವರು ಅವರಿಗೆ ನಾವು ಮಾರಾಟ ಮಾಡ್ತೀವಿ. ಇದು ಮಾರಾಟ ಮಾಡಿ ಅವಕ್ಕೆಲ್ಲ ಹಸುಗಳಿಗೆ ಅವಕ್ಕೆ ಮೇವು ರಾಗಿ ಹುಲ್ಲು ಇವಕ್ಕೆಲ್ಲ ಖರೀದಿ ಮಾಡ್ತಾವೆ ಸರ್. ಶಿರಡಿ ಸಿರಿ ಡೈರಿಯಲ್ಲಿ ಹೈನುಗಾರಿಕೆ ಅಲ್ಲದೆ ಉಪಕಸುಬಾಗಿ ನಾಟಿ ಕೋಳಿಗಳನ್ನು ಸಹ ಸಾಕುತ್ತಿದ್ದು, ನಾಟಿ ಕೋಳಿಗಳನ್ನು ಸಾಕಲು ಹೆಚ್ಚಿನ ಖರ್ಚಿಲ್ಲದೆ ಹಸುಗಳು ತಿಂದು ಬಿಟ್ಟಿರುವ ಆಹಾರವನ್ನೇ ತಿಂದು ಬೆಳೆಯುವ ಕೋಳಿಗಳಿಂದಲೂ ಸಹ ಆದಾಯವನ್ನು ಪಡೆಯುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶಿರಡಿ ಸಿರಿ ಡೈರಿಯ ಮಾರುತೇಶ್ ಅವರ ವಿಶೇಷ ಪ್ರಯತ್ನ ಹಾಗೂ ಅದರಲ್ಲಿ ಯಶಸ್ಸು ಕಂಡಿರೋ ಬಗೆಯನ್ನ. ಬರದ ಸಂದರ್ಭದಲ್ಲಿ ಮೇವಿಗಾಗಿ ಸರ್ಕಾರದ ಮೇಲೆ ಅವಲಂಬಿತ ಆಗೋ ಬದಲು ಇಂತಹ ವಿಶೇಷ ಪ್ರಯತ್ನದ ಮುಖಾಂತರ ರೈತರು ಸ್ವಾವಲಂಬಿಗಳಾಗಿರಬಹುದು. ಇದೇ ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.